ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ CET ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. CET ಪರೀಕ್ಷೆಗೆ PUC ಅಂಕ ಕನ್ಸಿಡರ್ ಮಾಡೋದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದ್ಬಿಟ್ಟು ಮನೆಯ KE ಡೈರೆಕ್ಟರ್ ಆದ ರಮ್ಯಾ ಮೇಡಮ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಈ ಹಿಂದೆ ನಾನು ಮಾಡಿರೋ ವಿಡಿಯೋ ನೋಡ್ಕೊಂಡು ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ, ಫೇಕ್ ವಿಡಿಯೋ, ಫೇಕ್ ಮಾಹಿತಿನ ಕೊಡ್ತೀರಾ ಅಂತ. ನಾನು ಕೊಟ್ಟಿರೋ ಮಾಹಿತಿ ಬಂದ್ಬಿಟ್ಟು ಸ್ವತಃ ಎಜುಕೇಷನ್ ಮಿನಿಸ್ಟರ್ ಅವರು ಹೇಳಿರೋ ಮಾಹಿತಿ ಕೊಟ್ಟಿದ್ದು. ಅವರಿಗೆ ಇಲಾಖೆಯಲ್ಲಿ ಸಮನ್ವಯ ಇಲ್ಲ, ಅವ್ರಿಗೂ ಕೂಡ ಎರಡರೂ ಕೂಡ ಸಮನ್ವಯ ಇಲ್ಲ. ಅವರೊಂದು ಹೇಳಿಕೆ ಕೊಡ್ತಾರೆ, ಒಂದು ಹೇಳಿಕೆ ಕೊಡ್ತಾರೆ. ಬೇಕಾದರೆ ಪ್ರೂಫ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ಶಿಕ್ಷಣ ಸಚಿವರು ಏನು ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆಯ ಪ್ರಕಾರ ನಾನು ವಿಡಿಯೋ ಮಾಡಿದ್ದೀನಿ. ಅದು ಸುಳ್ಳು ಸುದ್ದಿ ಅಲ್ಲ. ಏನು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ನಾವು ಪ್ರೂಫ್ ಸಮೇತ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ಹೋಗಿ ನೋಡಿ ಆಮೇಲೆ ನೀವು ಹೇಳಿ. ನಂತರ ಮೇಯ್ನಾಗಿ ಇಲ್ಲಿ ಶಿಕ್ಷಣ ಸಚಿವರಾಯಿತು, ಈಗ ಮಾನ್ಯ ರಮ್ಯಾ ಮೇಡಮ್ ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಇಲ್ಲಿ ಪರೀಕ್ಷೆ ಮತ್ತು ಪರೀಕ್ಷೆ ಪರೀಕ್ಷೆ 1 ಅದೇ ರೀತಿ ಪರೀಕ್ಷೆ 2 ಪರೀಕ್ಷೆಯಲ್ಲಿ ಯಾರು ಅತಿ ಹೆಚ್ಚು ಎರಡರಲ್ಲಿ ಯಾವುದು ಅತಿ ಹೆಚ್ಚು ಅಂಕ ಗಳಿಸ್ತಾರೆ ಅವರಿಗೆ ಅದನ್ನು CET ಎಕ್ಸಾಮ್ಗೆ ಕನ್ಸಿಡರ್ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಯಾವ ಪರೀಕ್ಷೆ ಎಕ್ಸಾಮ್ ಕನ್ಸಿಡರ್ ಮಾಡ್ತಾರೆ CETಗೆ ಅಂತ ಕೇಳಿದರೆ ಈಗ ಒಂದು ಕ್ಲಾರಿಟಿ ಸಿಕ್ತು. ಪರೀಕ್ಷೆ 1 ಅದೇ ರೀತಿ ಪರೀಕ್ಷೆ 2ರಲ್ಲಿ ಯಾವುದಕ್ಕೆ ಹೆಚ್ಚು ಅಂಕಗಳನ್ನು ಗಳಿಸ್ತೀರಾ ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಕೂಡ ಅದೇ ರೀತಿ ಬರ್ತದೆ. ವಿದ್ಯಾರ್ಥಿಗಳು ಟ್ರೈ ಮಾಡ್ಬೋದು. ಒಳ್ಳೆಯ ರ್ಯಾಂಕ್ ಸಿಗಬೇಕು ಅಂದರೆ ಆಲ್ರೆಡಿ ಓದಿರ್ತೀರ, ಮತ್ತೆ ರಿವಿಷನ್ ಮಾಡ್ಕೋಬೋದು. ಯಾರು ಓದಿರಲ್ಲ, ಟೈಮ್ ಸಿಗುತ್ತೆ, ಅದನ್ನು ಯುಟಿಲೈಸ್ ಮಾಡ್ಕೋಬೋದು. CET ಪರೀಕ್ಷೆ ಮುಗಿದ ನಂತರ ನೀವು ತಯಾರಿಯನ್ನು ಮಾಡ್ಕೋಬೇಕಾಗುತ್ತೆ. ನಿಮಗೆ ರಿಸಲ್ಟ್ ಡಿಲೇ ಆಗುತ್ತೆ. ಮಾನ್ಯ KE ಡೈರೆಕ್ಟರ್ ಅವರು ಕೂಡ ಹೇಳಿರೋ ಪ್ರಕಾರ ರಿಸಲ್ಟ್ ಜೂನ್ 1st ವೀಕ್ ಹೋಗುತ್ತೆ CETದು. ಯಾಕೆ ಅಂದರೆ ಪರೀಕ್ಷೆ 1 ಆಯಿತು, ರಿಸಲ್ಟ್ ಕೂಡ ಬಂತು. ಪರೀಕ್ಷೆ 2 ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದು ರಿಸಲ್ಟ್ ಬರಬೇಕಾಗುತ್ತೆ. ಮೇ ಎಂಡಿಗೆ ರಿಸಲ್ಟ್ ಬರೋ ಸಾಧ್ಯತೆ ಇದೆ. ಅಂತ ರಿಸಲ್ಟ್ ಬಂದ ನಂತರ ಎಲ್ಲ ಅಪ್ಡೇಟ್ ಮಾಡಿ ಅನಾಲಿಸಿಸ್ ಮಾಡಿ ನಿಮಗೆ ಜೂನ್ 1st ವೀಕಲ್ಲಿ CET ರಿಸಲ್ಟ್ ಕೂಡ ಬರುವ ಸಾಧ್ಯತೆ ಇದೆ. ಅದೇ ರೀತಿ ಪರೀಕ್ಷೆ 3 ಯಾರು ಪರೀಕ್ಷೆ 3ನ ಬರೀತೀರ ಅಂಥವ್ರ ರಿಸಲ್ಟ್ ಲೇಟ್ ಆಗುತ್ತೆ, ಅವರನ್ನು ಲಾಸ್ಟ್ ರೌಂಡಲ್ಲಿ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 3rd ರೌಂಡಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತ ಇಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅದು ನಿಮಗೆ ಜ್ಞಾಪನ ಆಯಿತು. ಇದು ಮೋರ್ ಇಂಪಾರ್ಟೆಂಟ್ ಅಪ್ಡೇಟು. ಒಂದು ಫಸ್ಟ್ ಎಕ್ಸಾಮಲ್ಲಿ, ಸೆಕೆಂಡ್ ಎಕ್ಸಾಮಲ್ಲಿ ಯಾವುದು ಹೆಚ್ಚು ಅಂಕ ಗಳಿಸ್ತೀರೋ ಅದನ್ನು ಕನ್ಸಿಡರ್ ಮಾಡ್ತಾರೆ. ನಂತರ ಪರೀಕ್ಷೆ 3ರಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ರೌಂಡ್ 3ಯಲ್ಲಿ ಕನ್ಸಿಡರ್ ಕೂಡ ಮಾಡ್ತಾರೆ. ವಿದ್ಯಾರ್ಥಿಗಳು ಇಚ್ಛೆ ಪಟ್ಟರೆ 2 ಪರೀಕ್ಷೆ ಕೂಡ ಬರೀಬಹುದು. ಟ್ರೈ ಮಾಡಿ. ಆಫ್ಟರ್ CET ನಿಮ್ಮ ಲಕ್ ಚೆನ್ನಾಗಿದ್ರೆ, ಒಳ್ಳೆ ರ್ಯಾಂಕಿಂಗ್ ಬರಬೇಕು ಅಂದರೆ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಬೇಕಂದ್ರೆ ಮತ್ತೊಮ್ಮೆ ಬರೀರಿ. ಆ ರೀತಿ ಫೇಲ್ ಆದರೆ ಏನು ಮಾಡ್ತಾರೆ ಅಂತ ಹೇಳಿ ತಲೆಗಡಿಸ್ಕೋಬೇಡಿ. ಫೇಲ್ ಆದರೂ ಕೂಡ 2ರಲ್ಲಿ ಯಾವುದೋ ಜಾಸ್ತಿ ಇರ್ತದೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಪರೀಕ್ಷೆ 1 ನೀವು ಚೆನ್ನಾಗಿ ಅಂಕಗಳನ್ನು ಪಡೆದುಕೊಂಡಿದ್ರೆ ಪರೀಕ್ಷೆ 2ರಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿಲ್ಲ ಅಂದರೆ ಪರೀಕ್ಷೆ 1 ಕನ್ಸಿಡರ್ ಮಾಡ್ತಾರೆ. ಅಥವಾ ಪರೀಕ್ಷೆ 1ರಲ್ಲಿ ನೀವು ಚೆನ್ನಾಗಿ ಮಾಡ್ಕೊಂಡಿಲ್ಲ, ಪರೀಕ್ಷೆ 2ರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದನ್ನ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅವು ಇಂಪಾರ್ಟೆಂಟ್ ಆಗಿರುತ್ತೆ. ಆ ಪರ್ಟಿಕ್ಯುಲರ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನ ನೀವು ಬರೀತೀರಾ ನೋಡಿ, ಯಾವ ರೀತಿ ನೀವು ಯೋಚನೆ ಮಾಡ್ತೀರಾ ಅದನ್ನು ಡಿಸೈಡ್ ಮಾಡಿಕೊಂಡು ಒಂದು ಬರೀರಿ ಅಂತ ಇಷ್ಟಪಡ್ತೀನಿ. ಏಪ್ರಿಲ್ 15-16 ತಾರೀಕು ಅಣುಕು ಪರೀಕ್ಷೆ ಮಾಕ್ ಎಕ್ಸಾಮ್ ಮಾಡ್ತಾರಂತೆ, ಅದನ್ನು ಕೂಡ ಬರ್ಕೋಬೋದು. 2 ಪರೀಕ್ಷೆಗಳನ್ನ ಗಣನೆಗೆ ತಗೊಂಡು ಮಾಡ್ತೀವಿ. ಜೂನ್ 1ನೇ ವಾರ, ಜೂನ್ 1st ವೀಕ್ ನಿಮಗೆ ಫಲಿತಾಂಶ ಪ್ರಕಟ ಮಾಡ್ತೀವಿ, ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಪರೀಕ್ಷೆ 3 ಅಂದರೆ ಲಾಸ್ಟ್ ಪರೀಕ್ಷೆ ಇರ್ತದಲ್ಲ, ಅದರದ್ದು ಅಂತಿಮ ಸುತ್ತಿನ ಕೌನ್ಸಿಲಿಂಗ್ ಅಂದರೆ ಲಾಸ್ಟ್ ರೌಂಡ್ಗೆ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. SLC ವಿದ್ಯಾರ್ಥಿಗಳು ಕೂಡ ಈ ಬಾರಿ 3 ಪರೀಕ್ಷೆ ಕೂಡ ಬರೀತಿದ್ದಾರೆ. ಬೋರ್ಡ್ ಅವರು ಈ ಹಿಂದೆ ಹೇಳಿದರು 3 ಪರೀಕ್ಷೆಯಲ್ಲಿ ಯಾವ ಪರೀಕ್ಷೆಯಲ್ಲಿ ನೀವು ಹೆಚ್ಚು ಅಂಕಗಳನ್ನು ಗಳಿಸ್ತೀರಾ ಅದನ್ನು ಕನ್ಸಿಡರ್ ಮಾಡ್ತೀವಿ. ಅದು ಕೂಡ ಮಾರ್ಕ್ಸ್ ಕಾರ್ಡ್ನಲ್ಲಿ ಬರ್ತದೆ. ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವುದೇ ರೀತಿ ಪೂರಕ ಪರೀಕ್ಷೆ ಅಂತ ಮೆನ್ಷನ್ ಆಗೋದಿಲ್ಲ. ಪರೀಕ್ಷೆಗಳು 1, 2, 3 ಅಂತ ಮೆನ್ಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ CET ವಿದ್ಯಾರ್ಥಿಗಳು ಅದೇ ರೀತಿ ನೀಟ್ ಹೋಗೋರು, ನೀಟ್ ಓಕೆ CETಗೆ ಹೋಗೋರು, ಒಳ್ಳೊಳ್ಳೆ ಕಾಲೇಜ್ ಸೀಟ್ ಬೇಕಂದರೆ ಒಂದ್ಸಲ ಟ್ರೈ ಮಾಡಿ. ಆಲ್ರೆಡಿ ಓದಿರ್ತೀರಾ, ಜಸ್ಟ್ ರಿವಿಷನ್ ಮಾಡ್ಕೊಳ್ಳಿ. ಅಥವಾ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗಳಿಗೆ ಕಾನ್ಸಂಟ್ರೇಟ್ ಮಾಡಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿಗೆ ಕಾನ್ಸಂಟ್ರೇಟ್ ಮಾಡಿ. ನಿಮಗೆ ಒಳ್ಳೆಯದು ಹೆಲ್ಪ್ಫುಲ್ ಆದರೂ ಕೂಡ ಆಗಬಹುದು. ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ಕ್ಲಾರಿಟಿ ಮಾಡಿ ತಿಳಿಸ್ಕೊಡ್ತೀನಿ. ಎಲ್ಲ ಪರೀಕ್ಷೆ ಬರೀಬೇಕಾ ಅಥವಾ ಯಾವ ಸಬ್ಜೆಕ್ಟ್ ಇಷ್ಟ ಅದನ್ನು ಬರೀಬೇಕಾ ಏನು ಅಂತ. ಆಲ್ಮೋಸ್ಟ್ ಯಾವ ಸಬ್ಜೆಕ್ಟ್ ಬೇಕಾದರೂ ಕೂಡ ಬರೆಯುವ ಸಾಧ್ಯತೆ ಇದೆ ಅಂತ ಇಷ್ಟಪಡ್ತೀನಿ. ನಂತರ ನಿಮಗೆ ಕ್ಲಾರಿಟಿ ಸಿಕ್ತು. ಇದನ್ನು KE ಡೈರೆಕ್ಟರ್ ಅವರು ಹೇಳಿದ್ದಾರೆ. ಬಟ್ ನಿಮಗೆ ಅಫಿಷಿಯಲ್ ಸರ್ಕ್ಯುಲರ್ ಬಂದರೆ ನಿಮಗೆ ಇನ್ಫಾರ್ಮೇಷನ್ ಆಗುತ್ತೆ. ಅಫಿಷಿಯಲ್ ಸರ್ಕ್ಯುಲರ್ ಕೂಡ ನಾನು ಚೆಕ್ ಮಾಡಿಲ್ಲ, ಬೇಕಾದರೆ ನಾನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ನಮಗೆ ಅಫಿಷಿಯಲ್ ಸರ್ಕ್ಯುಲರ್ ಬಂದರೆ ನಮಗೆ ಆಗ ನಿಮಗೆ ಒಂದು ನಿಖರವಾದ ಕೂಡ ಮಾಹಿತಿ ಬರ್ತದೆ. ನಾನು ಈ ಹಿಂದೆ ಮಾಡಿದ ವಿಡಿಯೋನ ಫೇಕ್ ಅಂತ ಇದ್ದೀರಾ, ಅದಕ್ಕೆ ಶಿಕ್ಷಣ ಸಚಿವರು ಹೇಳಿರೋ ಮಾಹಿತಿಯನ್ನು ನಾನು ಹೇಳಿದ್ದೇನೆ. ಬೇಕಾದರೆ ಪ್ರೂಫ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ, ಅದು ಶಿಕ್ಷಣ ಸಚಿವರು ಹೇಳಿದರು. ಈಗ KE ಡೈರೆಕ್ಟರ್ ಅವರು ಹೇಳಿರೋ ಕಾರಣ ಇದು ಕನ್ಫರ್ಮ್ ಆಗೋ ಸಾಧ್ಯತೆ ಹೆಚ್ಚಿದೆ. ನೋಟಿಫಿಕೇಶನ್ ಅಫಿಷಿಯಲ್ ಆಗಿ ಬಂದ ನಂತರ ನಿಮಗೆ ಮಾಹಿತಿ ಬರುತ್ತೆ. ನಾನು ನೋಡಿಲ್ಲ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿದೆಯಾ ಅಂತ. ಅಂಥ ವಿದ್ಯಾರ್ಥಿಗಳು ಅಫಿಷಿಯಲ್ ನೋಟಿಫಿಕೇಶನ್ ಬಂದಿದ್ದಾರೆ ಕಮೆಂಟ್ ಮೂಲಕ ತಿಳಿಸಿ. ಡಿಸ್ಕ್ರಿಪ್ಷನಲ್ಲಿ ಈ ಹಿಂದೆ
ಕೊಟ್ಟಿರೋ ಹೇಳಿಕೆನ ನಾನು ಹಾಕಿರ್ತೀನಿ, ಹೋಗಿ ನೋಡಿ ಆವಾಗ ನೀವು ಡಿಸೈಡ್ ಮಾಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.